ಲೇಔಟ್ ಫಾರ್ಮೇಶನ್ ಮಾಡ್ತಾ ಇದ್ದಾರಾ, ಹ್ಮ್ ಅದಕ್ಕೆ ಪ್ರಶ್ನೆ ಕೇಳಿದಕ್ಕೆ ಇವ್ರಿಗೆ ಆ ಒಂದು ಸಮಸ್ಯೆ ಆಗ್ತಾ ಇದೆ. ಈಗ ಜನಪ್ರತಿನಿಧಿಗಳನ್ನ ಎಲ್ಲರೂ ಜನ ನೋಡ್ತಾರೆ, ಯಾವ ರೀತಿಯಾಗಿರ್ತಾರೆ, ಅವರ ವರ್ತನೆ ಏನು ಅಂತ ಹೇಳಿ. ಈ ತರ ಹೊಡೆದಾಟ ಬಡದಾಟ ಒಂದು ಒಳ್ಳೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಜನರಿಗೆ ಒಳ್ಳೇದಾಗುವಂತ ವಿಚಾರವನ್ನ ನಾನು ಎತ್ಕೊಂಡಿದ್ದು ಅಂತ ಹೇಳಿ. ನಾನ್ ಬಿಟ್ಟು ಎದ್ದಿಲ್ಲ, ನಾನು ನನ್ ಚೇರ್ ಬಲ್ ನಾನೇ ಇದ್ದೆ. ಅವ್ರು ಆ ಚೇರ್ ಮ್ಯಾಗಿನ್ ಬಿಟ್ಟು ನನ್ ಮ್ಯಾಗ ಒಂದ್ MLA ಮ್ಯಾಗೆ ಇವ್ರು ಬಂದ್ ಕೈ ಬಂದ್ ಮಾಡ್ತಾರ ಅಂತಂದ್ರ ಇವ್ರ ಹತ್ರ ಎಷ್ಟು ಇದು ಇದ್ದಿರ್ಬೇಕು ಅದು ತಿಳ್ಕೊಳ್ಳಿ. ಏನ್ ಇವ್ರು ಸರ್ಕಾರದ ಅಂತ ದಾದಾಗಿರಿ ಮಾಡ್ತಾ ಇದಾರ, ರೌಡಿಸಮ್ ಮಾಡ್ತಾ ಇದಾರ, ಗುಂಡಾಯಿಸಮ್ ಮಾಡ್ತಾ ಇದಾರ. ಮೊನ್ನೆನೂ ಕೂಡ ತಾವ್ ನೋಡಿರಿ ಬಳ್ಳಾರಿನಲ್ಲಿ ಏನಾಗ್ತು ಅಂತ. ಹೌದು ನಿಜ. ಹಾ, ಇವ್ರು ಏನ್ ಮಾಡ್ತಾ ಇದಾರ ಅಂತಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊತಾ ಇದಾರ, ಸರ್ಕಾರದ ಹೆಸರು ದುರುಪಯೋಗ ಮಾಡ್ಕೊಂಡು ಹೋಗ್ತಾ ಇದಾರೆ ಇವಾಗ ಅಲ್ಲಿ. ಆಮೇಲೆ ನಾವು ನೋಡಿದ್ವಿ ಅಂದ್ರೆ ಆಮೇಲೆ ಅಲ್ಲಿ ಭಾಷಾ ಬಳಕೆ ಅಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ನಾವೆಲ್ಲವೂ ಕೂಡ ಅದಕ್ಕೆ ಮ್ಯೂಟ್ ಹಾಕ್ಬೇಕಾದಂತ ಪರಿಸ್ಥಿತಿ ಕೂಡ ಅಲ್ಲಿ ಬಂತು. ಸೊ ಜನರು ಕೂಡ ನೋಡ್ತಿರ್ತಾರೆ ಏನು ಈ ರೀತಿಯ ಕಚ್ಚಾಡ್ತಾರೆ, ಈ ರೀತಿಯಾಗಿ ನಮ್ಮ ನಾಯಕರುಗಳು ಈ ರೀತಿಯ ಕಚ್ಚಾಡ್ಕೊಳ್ತಾರೆ ಅಂತ ಹೇಳಿ. ಅಟ್ಲೀಸ್ಟ್ ಅಲ್ಲಿ ಏನಾಯ್ತು, ಯಾವ ಕಾರಣಕ್ಕಾಗಿ ಆಯ್ತು ಅಂದ್ರೆ ಈ ಒಂದು ಆರೋಪವನ್ನು ಯಾಕೆ ಮಾಡಿದ್ರು ಅನ್ನೋದನ್ನ ಅಟ್ಲೀಸ್ಟ್ ಸಮಾಧಾನಕರವಾಗಿ ನೋಡಬಹುದಾಗಿತ್ತು ಅಲ್ಲಿ ಇದ್ದವರು ಅಂತ ನಾನೇನ್ ಹೇಳ್ದೆ. ತಾವು ನೋಡ್ಬೋದು ಅದ್ರಲ್ಲಿ. ನಾನು ಇದು ಪ್ರಶ್ನೆ ಅಧ್ಯಕ್ಷರಿಗೆ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ, ನೀವು ಇದ್ರಲ್ಲಿ ಇಂಟರ್ಫರೆನ್ಸ್ ಆಗ್ಬೇಡಿ ಅಂತ ಹೇಳಿದೆ. ನಾನು ಕೂಡ ಹೇಳಿದೆ, ನೋಡಿ ಅದ್ರಲ್ಲಿ ರೆಕಾರ್ಡ್ ಇರುತ್ತೆ ಹಂಗನೂ ಅಲ್ಲಿ. ನಾನು ಏನಕ್ಕೆ ಇದ್ದು ಅಂತಂದ್ರೆ ಅಧ್ಯಕ್ಷತೆ ಯಾರು ಇರ್ತಾರೋ ಅವರಿಗೆ ಮಾತಾಡ್ಬೇಕಾಗ್ತದ. ಹಿ ಇಸ್ ನಾಟ್ ಎ ಅಧ್ಯಕ್ಷ ಆಫ್ ದಟ್ ಸಭೆ. ಸೊ ಉಸ್ತುವಾರಿ ಸಚಿವರು ಬಂದ್ರು, ಆಮೇಲೆ ಸಮಾಧಾನ ಮಾಡುವಂತ ಕೆಲಸ ಅಲ್ಲಿ ಬಂದ್ರು ಅಂದ್ರೆ ಈಶ್ವರ್ ಖಂಡ್ರೆ ಅವರು ಬಂದ್ರು. ಏನ್ ಹೇಳಿದ್ರು ಆ ನಂತರ? ಇಲ್ಲ, ಈಶ್ವರ್ ಖಂಡ್ರೆನೂ ಕೂಡ ಅದೇ ಅಂತ ಇದ್ರು, ಜನರೆಲ್ಲ ನೋಡ್ತಾ ಇದಾರ, ಈ ತರ ಆಗ್ಬೇಡ್ದು, ಯಾಕೆ ಈ ತರ ಇದು ಮಾಡ್ಕೋತಾ ಹೋದ್ರಿ. ನಾನು ಅದೇ ಹೇಳ್ದೆ, ಸರ್ ಈಗ ಗೊತ್ತಾ ನನಗ್ ಹಕ್ಕಿದೆ, ನಿಮಗ್ ಪ್ರಶ್ನೆ ಮಾಡೋದಂತ ಹಕ್ಕಿದೆ. ನಾನ್ ನಿಮಗ್ ಕೇಳ್ತಾ ಇದ್ದೆ, ನಾನು ಅವ್ರ ಕಡೆ ಮೋತಿನೂ ನೋಡಿಲ್ಲ, ಅವ್ರಿಗೆ ಮಾತು ಕೂಡ ಆಡಿಲ್ಲ. ಮತ್ತೆ ನಾನ್ ಯಾವಾಗ ಪ್ರಶ್ನೆ ನಿಮ್ಗೆ ಕೇಳ್ತೇವೆ ಅಂದ್ರೆ ಅವ್ರ ಯಾಕೆ ಇಂಟರ್ಫರೆನ್ಸ್ ಮಾಡಿ ಇದು ಮಾಡ್ಬೇಕು ಅದಕ್ಕೆ? ಮತ್ತೆ ನಿಮ್ ಎದುರುಗಡೆನೆ ಅವ್ರ ಚೇರ್ ಬೆಲ್ಟ್ ಬಿಟ್ಟು ನನಗ್ ಒಡ್ಲೆಕ್ ಬರ್ತಾನ ಅವರು. ಒಂದು ಶಾಸಕರಿಗೆ ಈ ಹಾಲತ್ತದ ಅಂತಂದ್ರೆ ಏನಿದೆ ಅಂತ ಅದೇ ಹೇಳ್ತಾರೆ. ಏನಂದ್ರು ಅವ್ರು ಅದಕ್ಕೆ ಅಲ್ಲಿ? ಮತ್ತೆ ಅವ್ರಿಗೆ ಏನಾದ್ರು ಮಾತಾಡ್ಸಿದ್ರ, ಅವ್ರನ್ನ ಇಬ್ಬರನ್ನ ಹೇಳಿದ್ರ, ಅವ್ರಿಗೆ ಏನಾದ್ರು ಬುದ್ಧಿವಾದ ಹೇಳಿದ್ರ ಅಲ್ಲಿ? ಇಲ್ಲ, ಅವರಿಗೂ ಕೂಡ ಮಾತಾಡಿದಾರ ಅಂತ ಹೇಳಿದಾರ ಅವರು. ಇಲ್ಲಿ ಪೊಲೀಸರೇ ಮಧ್ಯಪ್ರವೇಶ ಮಾಡ್ಬೇಕಾಯ್ತು ಅಂತ ಹೇಳಿ, ಆದ್ರೆ ಬೇರೆ ಒಂದು ಯಾವ ಸ್ವರೂಪಕ್ಕೆ ಹೋಗ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ ಅಂತ ಆ ಒಂದು ಹೀಟ್ ಆಫ್ ಮೂಮೆಂಟ್ಗೆ ಅಲ್ಲಿ. ಈಗ ನೋಡಿ ಮೇಡಮ್, ಈಗ ಗೊತ್ತಾ ನಮ್ಗೆ ಜನರು ಆಶೀರ್ವಾದ ಮಾಡಿ ಕಳ್ಸಿದೆ, ಜನರ ಒಂದು ಒಳ್ಳೆ ಕೆಲಸಗಳು ಮಾಡ್ಲಕ್ಕೆ ಗೊತ್ತಾ. ನಾವು ಜನರಿಗೋಸ್ಕರ ನಾವು ದುಡ್ಬೇಕಾಗುತ್ತೆ. ನೀವು ಬೇರೆಯವ್ರಿಗೋಸ್ಕರ ದುಡ್ಡು ಗಳಿಸ್ಕೊಳಕ್ ಹೋಗಿ ಬೇರೆಯವ್ರ ಮ್ಯಾಟರ್ ತಂದಿ ನೀವು KDP ಮೀಟಿಂಗ್ ಹಾಳು ಮಾಡ್ತೀರಿ ಅಂತಂದ್ರೆ ಎಷ್ಟು ಇದು ಇದೆ. ಲಾಸ್ಟ್ ಟೈಮ್ ಹೀಗೆ ಆಗಿತ್ತಾ ಸರ್? ಆಗ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಆಮೇಲೆ ಈಗ ಲಿಖಿತ ಉತ್ತರ ಕೊಟ್ಟಿರೋದು. ಲಾಸ್ಟ್ ಟೈಮ್ ಏನು ಕೂಡ ಆಗಿದಿಲ್ಲ. ಲಾಸ್ಟ್ ಟೈಮ್ ಅವ್ರು ಇದ್ದಿಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ನಮ್ದು ಹುಮನಾಬಾದ್ KDP ಸಭೆನಲ್ಲಿ ಕೂಡ ಇದೇ ತರ ಮಾಡಿದೆ. 2 KDP ನಲ್ಲಿ ಹಿಂಗೆ ಹಾಳು ಮಾಡಿದಾರೆ ಅವರು. ಈಗ ಆ ಉತ್ತರ ಸರಿಯಾಗಿಲ್ಲ, ಹೋಲಿಕೆ ಆಗ್ತಾ ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇರುವಂತದ್ದು. ಅವ್ರು ಏನು ಉತ್ತರವನ್ನ ಕೊಟ್ಟಿದ್ದಾರೆ ಲಿಖಿತವಾಗಿ ಅಲ್ಲಿ ಇರೋದಕ್ಕೂ ದಾಖಲೆಗಳಿಗೂ ಸಮರ್ಪಕವಾಗ್ತಾ ಇಲ್ಲ. ನಾವು ಪ್ರಶ್ನೆ ಕೇಳೋದು ಗೊತ್ತಾ ನೋಡಿ, ಸೆಷನ್ ಅಧಿವೇಶನ ನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ನಾವು ಕ್ವಶನ್ ಕೇಳ್ತೇವೆ, ಅವ್ರು ಕ್ವಶನ್ ಕೊಡ್ತಾರ. ಇದು ನನಗ ಇದು ಆಗಿಲ್ಲ, ನಾವು ಅವ್ರ ಸರಿ ಡಿಸ್ಕಷನ್ ಮಾಡ್ಬೋದು. ಅದು ಅದು ವಾಸ್ತವಿಕತೆ ಇದೆ ಅಲ್ಲ. ಅದು ಇವತ್ತು ನನಗೂ ಕೂಡ ಸಂವಿಧಾನ ಹಕ್ಕಿದೆ, ಎಲ್ಲರಿಗೂ ಕೂಡ ಇದೆ. ಈಗ ಒಬ್ರು ಯಾರಿಗೋ ಸಚಿವರಿಗೆ ಮಾತಾಡ್ತೇವೆ ಅಂತಂದ್ರೆ ನಾವು ಡೈರೆಕ್ಟ್ ಅಧ್ಯಕ್ಷರಿಗೆ ಬಿಟ್ಟು ಬೇರೆಯವ್ರಿಗೆ ಮಾತಾಡ್ಲಕ್ ಆಗುತ್ತಾ? ಆಗಲ್ಲ. ಈಗ ಮುಂದೆ ಹೇಗೆ ಸರ್ ಈ ವಿಚಾರದಲ್ಲಿ ನೀವು ಹೋರಾಟವನ್ನ ಮಾಡ್ತೀರಾ? ಹೇಗೆ ಈ ಒಂದು ದಾಖಲೆಗಳ ವಿಚಾರದಲ್ಲಿ, ಈಗ ಅಲ್ಲಿ ಲೇಔಟ್ ವಿಚಾರದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದ ರಂಪಾಟ ಆಗಿದೆ, ಜೊತೆಗೆ ನಿಮ್ಮ ನಾಯಕರುಗಳಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ ಹೇಗೆ? ನಾಯಕರ ಬಗ್ಗೆ ಇದ್ರ ಬಗ್ಗೆ ನಾವು ನಮ್ಮ ನಾಯಕರಿಗೆ ಕೂಡ ಮಾಹಿತಿ ಕೊಡ್ತೀನಿ ಮೇಡಮ್. ಈಗ ಮಾತಾಡ್ತೀನಿ. ಯಾರಾದ್ರೂ ವಿಚಾರಿಸಿದ್ರಾ ಈಗ ಈ ವಿಚಾರದಲ್ಲಿ? ಊಟ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಯಾರಿಗೂ ಸದ್ಯಕ್ಕೆ ಯಾರಿಗೂ ಮಾಹಿತಿ ಕೊಟ್ಟಿಲ್ವಾ ನೀವು? ಇನ್ನ ಯಾರಿಗೂ ಕೂಡ ಮಾತಾಡಿಲ್ಲ. ತಾವೇ ನಾವು ಊಟ ಮುಗಿಸ್ಕೊಂಡು ಈಗ ಜಸ್ಟ್ ಹೊರಗಡೆ ಬಂದಿರ್ಬೇಕು, ತಮ್ಮದೇ ಫಸ್ಟ್ ಕಾಲ್ ಇದೆ. ಓಕೆ ಸರ್, ಈಗ ಹೇಗೆ ಈ ವಿಚಾರದಲ್ಲಿ ಏನಾದ್ರೂ ಕಾನೂನು ಹೋರಾಟ ಏನಾದ್ರೂ ಮಾಡುವಂತಹ ಸಾಧ್ಯತೆಗಳು ಇದೆಯಾ ನೀವು? ಯಾವುದು ಮೇಡಮ್? ಈಗ ನೀವು ಅಲ್ಲಿ ಸರಿಯಾದಂತಹ ಉತ್ತರ ಸಿಕ್ಕಿಲ್ಲ, ಜೊತೆಗೆ ಅಕ್ರಮವಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ನೀವು ಪ್ರಶ್ನೆಯನ್ನ ಎತ್ತಿರೋದಲ್ಲಿ. ಮೇಡಮ್ ನೋಡಿ, ಈಗ ಅವರು ಈಗ ಮತ್ತೆ ನಮಗೆ ಉಸ್ತುವಾರಿ ಸಚಿವರು DC ಅವರು ಕರೆಸಿ ಮಾತಾಡಿದಾರ. ಅದ್ರ ಬಗ್ಗೆ ಏನಿದೆ ಅದಕ್ಕೊಂದು ಕಮಿಟಿ ಮಾಡಿ ಅದ್ರ ಬಗ್ಗೆ ನಮಗ ಉತ್ತರ ಕೊಡ್ತಾರಂತ. ಏಕೆ ಅಂತಂದ್ರೆ ಈಗ ನಾವು ಶಾಸಕರಾಗಿ ನಮಗ್ ಉತ್ತರ ತುಂಬಲ್ಲ ಅಂತಂದ್ರೆ ನಾವು ಕೇಳು ಏನ್ ಪ್ರಶ್ನೆ ಇದು ಇರುತ್ತೆ, ಪ್ರಶ್ನೆಗೆ ವ್ಯಾಲ್ಯೂ ಇರುತ್ತಾ? ಅವ್ರು ನಾವು ಪ್ರಶ್ನೆ ಕೇಳಿದ್ ಉತ್ತರ ಕೊಡ್ಬೇಕೇ ಆಗ್ತದೆ. ಇವತ್ತು ಜನರು ನನ್ನನ್ನು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಬೇಕೇ ಆಗ್ತದ. ಓಕೆ, ಎಸ್, ನಿಜ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಫೈನಲ್ ಪ್ರಶ್ನೆ ಅಂದ್ರೆ ಅವರ ಮೇಲೆ ಒಂದು ಆರೋಪ ಬರ್ತಾ ಇದೆ, ಅವರು ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಅವರು ಅಲ್ಲಿ ಮಾತಾಡೋದಕ್ಕೆ ಬಂದಿರೋದಾ? ಈಗ
ಅವ್ರು ಇನ್ವಾಲ್ವ್ ಆಗಿಲ್ಲ ಅಂತಂತಂದ್ರೆ ಅವ್ರ ಎದ್ರಲ್ಲಿ ಯಾಕೆ ಇಂಟರ್ಫಿರೆನ್ಸ್ ಆಗ್ತಿರ್ ಮೇಡಮ್ ಅದು ಹೇಳಿತಾವೆ ಮನುಷ್ಯಗ ಅವ್ರಿಗೆ ಏನೋ ನೋವು ಆಗ್ತಾ ಇದೆ ಅಂತೆ ಅವ್ರು ಅದ್ರಲ್ಲಿ ಇದು ಆಗಿದಾರಲ್ಲ ಅಷ್ಟೇ. ಎಸ್ ನಿಜ. ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಿದ್ದು ಪಾಟೀಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ವಿಚಾರ ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಹೇಳ್ತೇನೆ. ಉಸ್ತುವಾರಿ ಮುಂದೆ ಶಾಸಕರಿಗೆ ಸಮಾಜ ಸಂದೇಶ ಏನು ಹೋಗುತ್ತೆ ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಓಕೆ, ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಅವರನ್ನು ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಸದ್ಯಕ್ಕೆ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನೋಡೋಣ ಅವರ ರಿಯಾಕ್ಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದ್ರು, ವೈಯಕ್ತಿಕ ದ್ವೇಷಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಖಂಡನೀಯ ಈ ರೀತಿಯಾದಂತಹ ಘಟನೆ ಆಗಿರೋದು ಅನ್ನೋದನ್ನು ಕೂಡ ಹೇಳಿರುವಂತಹ ಈಶ್ವರ್ ಖಂಡ್ರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗುತ್ತೆ ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬೀದರ್ KDP ಸಭೆಯಲ್ಲಿ ಕಾಂಗ್ರೆಸ್ MLC ಗಲಾಟೆ ಮಾಡಿರುವ ವಿಚಾರಕ್ಕೆ ಸಂಬಂಧ ಹಾಗೆ ಈ ವಿಚಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ನಡೆದಿದೆ ಅನ್ನುವ ವಿಚಾರವನ್ನ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಒಂದು ಕಡೆ ಜನಾರ್ದನ ರೆಡ್ಡಿಯ ಮೇಲೆ ಗುಂಡಿನ ದಾಳಿ, ಮತ್ತೊಂದೆಡೆ ಬೀದರ್ನಲ್ಲಿ ನಮ್ಮ ಶಾಸಕರ ಮೇಲೆ ಹಲ್ಲೆಯ ಪ್ರಯತ್ನ, ಇನ್ನೊಂದೆಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಮೇಲೂ ಹಲ್ಲೆಗೆ ಪ್ರಯತ್ನ. ಹೀಗೆ ಗಲಾಟೆಗಳೇ ಆಗ್ತಾ ಇದೆ. ರಾಜ್ಯದಲ್ಲಿ ಶಾಸಕರುಗಳಿಗೆ, ಕೇಂದ್ರ ಮಂತ್ರಿಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಒಂದೆಡೆ ಮೊನ್ನೆ ಆದಂತಹ ಜನಾರ್ದನ ರೆಡ್ಡಿಯ ಮೇಲಿನ ಗುಂಡಿನ ದಾಳಿ, ಮತ್ತೊಂದೆಡೆ ಬೀದರ್ನಲ್ಲಿ ನಮ್ಮ ಶಾಸಕರ ಮೇಲೆ ಹಲ್ಲೆಯ ಪ್ರಯತ್ನವನ್ನ ಮಾಡಿರೋದು ಕಾಂಗ್ರೆಸ್ MLC. ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮೇಲೂ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ನಾವು ಯಾರು ಹೇಗೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ನಡೆಸ್ತಾ ಇದ್ದಾರೆ, ಯಾರು ನಡೆಸ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಒಂದು ಘಟನೆಯ ಬಗ್ಗೆ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ನಮ್ಮ ಜೊತೆ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಹೇಳ್ತಾ ಇದ್ರು, ಅಲ್ಲಿ ಯಾವ ರೀತಿಯಾಗಿ ಆಯಿತು, ಯಾವ ರೀತಿಯಾಗಿ ಗಲಾಟೆ ಆಯಿತು, ಜನಪ್ರತಿನಿಧಿಗಳಿಗೆ ಈ ತರ ಆದ್ರೆ ಮತ್ತೆ ಬೇರೆಯವರ ಪಾಡೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಾವು ಜನರ ಪರವಾಗಿ ಅಲ್ಲಿ ಮಾತಾಡೋಕೆ ಹೋಗಿರೋದು, ದಾಖಲೆಗಳನ್ನ ಕೇಳೋದಕ್ಕೆ ಹೋಗಿರೋದು, ಅದರಲ್ಲಿ ಅಕ್ರಮ ಆಗ್ತಾ ಇಲ್ಲ ಅನ್ನೋದಾದ್ರೆ ಅವ್ರು ಯಾಕೆ ಮಾತಾಡಕ್ಕೆ ಬರಬೇಕಾಗಿತ್ತು, ಇಲ್ಲಿ ಈ ರೀತಿಯಾಗಿ ಹೊಡೆದಾಟಕ್ಕೆ ಯಾಕೆ ಬರಬೇಕಾಗಿತ್ತು, ಏಕವಚನದಲ್ಲಿ ಮಾತನಾಡುವಂಥದ್ದು ಜನಪ್ರತಿನಿಧಿಗಳಿಗೆ ಶೋಭೆ ತರುವಂಥದ್ದಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಇಲ್ಲಿ ವೈಯಕ್ತಿಕ ದ್ವೇಷ, ಅಸೂಯೆಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಲ್ಲಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವ ವಿಚಾರವನ್ನ ಕೂಡ ಹೊರ ಹಾಕಿದ್ದಾರೆ.